ಆರೋಹಿ ಡ್ರೆಸ್ ಬದಲಾಯಿಸ್ಕೊಂಡ ನಂತರ ಆ ಡ್ರೆಸ್ನಲ್ಲಿ ತುಂಬ ಹಾಟಾಗಿ ಇರೋ ಅವಳನ್ನು ನೋಡಿ ಸೊಂಟ ಸುತ್ತ ಕೈ ಹಾಕಿ ಹತ್ತಿರ ಕೆಳೆದು ಮುತ್ತು ಕೊಡ್ತಾನೆ ಸುಮೇಧ್. ಅರ್ಧ ಗಂಟೆಯ ನಂತರ ಅವಳನ್ನು ಬಿಟ್ಟು ಕೈ ಹಿಡ್ಕೊಂಡು ಕೆಳಗೆ ಕರ್ಕೊಂಡು ಹೋಗ್ತಾನೆ. ಊಟದ ಟೇಬಲ್ ಹತ್ತಿರ ಕರ್ಕೊಂಡು ಹೋಗಿ ಅವನ ಕೂತು ಅವನ ತೊಡೆ ಮೇಲೆ ಆರೋಹಿಯನ್ನು ಕೂರಿಸ್ಕೊಳ್ತಾನೆ. ಇಕ್ಕಟ್ಟಿನಿಂದ ಸುತ್ತಲೂ ನೋಡ್ತಾಳೆ ಆರೋಹಿ. ನೀನು ಯಾರಿಗೂ ಭಯಪಡಬೇಕಾಗಿಲ್ಲ, ಇಲ್ಲಿ ನೀನು ಮತ್ತು ನಾನು ಮಾತ್ರ ಇದ್ದೀವಿ. ನಿನ್ನ ಮೇಲೆ ನನ್ನ ನೋಟ ಬಿಟ್ಟು ಬೇರೆ ಯಾರ ನೋಟವೂ ಬೀಳುವುದಿಲ್ಲ, ನಾನು ಬೀಳೋದಕ್ಕೆ ಬಿಡೋದೂ ಇಲ್ಲ ಅಂತ ಸ್ಪೂನ್ನಲ್ಲಿ ಊಟ ಬೆರೆಸಿ ಅವಳ ಬಾಯಿ ಹತ್ರ ಇಡ್ತಾನೆ. ಇಷ್ಟ ಇಲ್ಲದಿದ್ದರೂ ಊಟ ತಿಂದು ಅವನು ಊಟ ಮುಗಿಸೋವರೆಗೆ ಕಾಯ್ತಾಳೆ. ಸುಮೇಧ್ ಕೂಡ ಊಟ ಮುಗಿಸಿ ಅವಳನ್ನು ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಸೇರಿ ಹೋಗ್ತಾನೆ. ಸುಮೇಧ್ನ ಎದೆ ಮೇಲೆ ಕೈ ಇಟ್ಟು ತಡೀತಾಳೆ. ಅವಳ ಎರಡೂ ಕೈಗಳನ್ನ ತನ್ನ ಒಂದು ಕೈಯಿಂದ ಹಿಡಿದು ಮೇಲೆತ್ತಿ ಅವಳ ಕಡೆ ನೋಡುತ್ತಲೇ ಮುಖದ ತುಂಬ ಮುತ್ತುಗಳ ಮಳೆಯನ್ನು ಸುರಿಸ್ತಾನೆ. ಸರ್ ಪ್ಲೀಸ್, ನನಗೆ ತಾಳ್ಮೆ ಇಲ್ಲ ಅಂತ ಆರೋಹಿ ಎಷ್ಟು ಹೇಳಿದ್ರು ಕೇಳದೆ ಅವಳ ದೇಹದ ಮೇಲಿದ್ದ ಡ್ರೆಸ್ಗಳನ್ನ ಪೂರ್ತಿ ತೆಗೆದು ತಾನು ಬೆತ್ತಲೆಯಾಗಿ ಅವಳನ್ನು ಆಕ್ರಮಿಸಿಕೊಳ್ತಾನೆ. ಅವನು ಕೊಡುವ ಪ್ರೆಷರನ್ನು ಆರೋಹಿಗೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಅವನ ಬೆನ್ನಿನ ತುಂಬ ಉಗುರುಗಳಿಂದ ಗೀರ್ತಾಳೆ. ಅವುಗಳನ್ನು ಲೆಕ್ಕಿಸದೆ ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಹೋಗ್ತಾನೆ ಸುಮೇಧ್. 2 ಗಂಟೆಗಳ ನಂತರ ಅವಳ ಪಕ್ಕದಲ್ಲಿ ಮಲಗಿ ಅವಳ ಕಡೆ ನೋಡ್ತಾನೆ. ಆರೋಹಿ ಅಳುತ್ತಾ ಸೀಲಿಂಗ್ ಕಡೆ ನೋಡ್ತಾ ಇರ್ತಾಳೆ. ಅವಳನ್ನು ತನ್ನ ಎದೆ ಮೇಲೆ ಎಳೆದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಅವಳ ತಲೆಯನ್ನು ನೇವರಿಸುತ್ತಾ ಕಣ್ಣು ಮುಚ್ಕೊಳ್ತಾನೆ ಸುಮೇಧ್. ನನ್ನನ್ನು ಯಾವಾಗ ಬಿಡ್ತೀರಿ ಅಂತ ಹುಚ್ಚು ಪ್ರಶ್ನೆ ಕೇಳ್ತಾಳೆ ಆರೋಹಿ. ಆ ಕೂಡಲೇ ಮತ್ತೆ ಅವಳ ಮೇಲೆ ಸಂಪೂರ್ಣವಾಗಿ ತನ್ನ ಭಾರ ಹಾಕಿ ಅವಳ 2 ಕೆನ್ನೆಗಳನ್ನು ಒತ್ತಿ, ನೀನು ನನ್ನ ಆಸ್ತಿ, ಇನ್ನೊಂದು ಬಾರಿ ನಿನ್ನ ಬಾಯಿಂದ ನನ್ನ ಬಿಟ್ಟು ಹೋಗಬೇಕು ಎಂಬ ಮಾತು ಬಂದರೆ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ಯೋ ಅಲ್ಲಿರೋರೆಲ್ಲರೂ ವೈಜಾಗ್ ಬೀಚ್ನಲ್ಲಿ ತೇಲ್ತಾರೆ. ಗಾಟ್ ಇಟ್? ಅಂತ ಭಯದಿಂದ ತಲೆ ಆಡಿಸ್ತಾಳೆ. ಅವಳ ತಲೆ ಆಡಿಸಿದ ಕೂಡಲೇ ಅವಳ ತುಟಿಗಳನ್ನ ಮುಟ್ಟಿ ಮತ್ತೆ ಅವಳನ್ನ ಆಕ್ರಮಿಸ್ಕೊಂಡು ಅವಳ ಮೇಲಿನ ಕೋಪವನ್ನು ರಾತ್ರಿ ಇಡೀ ತೋರಿಸ್ತಾ ಆರೋಹಿಗೆ ನರಕ ತೋರಿಸಿ ಎಷ್ಟೋ ಹೊತ್ತಿನ ನಂತರ ಅವಳನ್ನ ಬಿಟ್ಟು ಪಕ್ಕಕ್ಕೆ ಮಲಗಿಬಿಡ್ತಾನೆ ಸುಮೇಧ್ ಮಲಗಿದ ನಂತರ ಮೇಲೆ ನೋಡ್ತಾ, ಒಂದು ರಾತ್ರಿಯಲ್ಲಿ ನನ್ನ ಜೀವನವೇ ಬದಲಾಗೋಯಿತು. ಅಸಲಿಗೆ ನಾನು ಯಾಕೆ ಇವನ ಮಾತನ್ನು ಕೇಳಬೇಕು? ನಾನು ಇಲ್ಲಿಗೆ ಯಾಕೆ ಬಂದೆ? ನನ್ನ ಜೀವನದ ಗುರಿ ಏನು ಎಂದು ಎಷ್ಟೋ ವಿಧದಲ್ಲಿ ಆಲೋಚಿಸಿ ದೇಹ ಬಳಲಿದ್ದರಿಂದ ಎಷ್ಟೋ ಹೊತ್ತಿಗೆ ನಿದ್ರಿಸ್ತಾಳೆ. ಬೆಳಗ್ಗೆ ಸುಮೇಧ್ ಎದ್ದು ಕಂಬಳಿಯೊಂದಿಗೆ ಆರೋಹಿಯನ್ನು ಎತ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗ್ಬಿಡ್ತಾನೆ. ಶವರ್ ಆನ್ ಮಾಡಿ ಆರೋಹಿಯನ್ನು ಇಟ್ಕೊಂಡು ನಿಲ್ತಾನೆ. ನೀರು ದೇಹದ ಮೇಲೆ ಬಿದ್ದ ಕೂಡಲೇ ತಕ್ಷಣವೇ ಸುಮೇಧ್ನನ್ನು ಅಪ್ಕೊಳ್ತಾಳೆ. ಆರೋಹಿ ಆಗ ಮಾಡಿದ ಕೂಡಲೇ ಒಂದು ನಗು ಬಂದು ಸೇರುತ್ತೆ ಸುಮೇಧ್ನ ಮುಖದಲ್ಲಿ. ಆ ನಂತರ ಆರೋಹಿಗೆ ಸುಮೇಧ್ನನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. 2 ಗಂಟೆಗಳ ನಂತರ ವಾಶ್ರೂಮ್ನಿಂದ ಹೊರಗೆ ಬಂದು ಡ್ರೆಸ್ ಮಾಡಿಕೊಂಡು ಕೆಳಗೆ ಹೋಗ್ತಾರೆ. ಆರೋಹಿಗೆ ತಿಂಡಿ ತಿನ್ನಿಸಿ, ನೀನು ಮನೆಯಲ್ಲಿ ರೆಸ್ಟ್ ತಗೋ, ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ, ರಾತ್ರಿ ಬರುವಾಗ ಲೇಟ್ ಆಗುತ್ತೆ, ಓಕೆನಾ? ಮನೆಗೆ ಹೋಗಬೇಕು ಅಂತ ಕೇಳಬೇಕಂದ್ಕೊಂಡ್ರು, ಆದರೆ ಮತ್ತೆ ಏನು ಗಲಾಟೆ ಮಾಡ್ತಾನೋ ಅಂತ ಮೌನವಾಗಿ ತಲೆಯನ್ನು ಆಡಿಸಿದ್ಲು. ಸುಮೇಧ್ ಹೋದ ಕೂಡಲೇ ಆ ವಿಲ್ಲ ಪೂರ್ತಿ ಒಂದು ಬಾರಿ ತಿರುಗಿ ನೋಡ್ತಾಳೆ ಆರೋಹಿ. ತಿರುಗಿ ಸುಸ್ತಾಗಿ ರೂಮಿಗೆ ಬಂದು ಮಲಗಿಬಿಡ್ತಾಳೆ. ಆಫೀಸ್ನಲ್ಲಿ ಕೆಲಸ ಮಾಡುತ್ತಲೇ ಒಂದು ಕಡೆ ತನ್ನ ಲ್ಯಾಪ್ಟಾಪ್ನಿಂದ ಆರೋಹಿ ಅಲ್ಲಿ ಏನು ಮಾಡ್ತಿದ್ದಾಳೆ ಅಂತ ನೋಡ್ತಾ ಇರ್ತಾನೆ ಸುಮೇಧ್. ಆವಾಗಲೇ ಅವನಿಗೊಂದು ಕರೆ ಬಂದಿದ್ದರಿಂದ ಕರೆ ಎತ್ತಿ ಅರ್ಧ ಗಂಟೆ ಮಾತನಾಡಿ ಐ ಆಮ್ ಕಮ್ಮಿಂಗ್ ಅಂತ ಹೇಳಿ ಕರೆ ಕಟ್ ಮಾಡಿಬಿಡ್ತಾನೆ. ಆ ನಂತರ ಲ್ಯಾಪ್ಟಾಪ್ ಆನ್ ಮಾಡಿ ನೋಡ್ತಾನೆ ಸುಮೇಧ್. ಆವಾಗಲೇ ನಿದ್ರೆಯಿಂದ ಎದ್ದು ಕೂರ್ತಾಳೆ ಆರೋಹಿ. ತುಂಬ ಮುದ್ದಾಗನ್ಸಿದ್ರಿಂದ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತನ್ನ ಬೆರಳುಗಳಿಂದ ಆರೋಹಿ ಮುಖವನ್ನು ನೇವರಿಸ್ತಾನೆ ಸುಮೇಧ್. ಆವಾಗಲೇ ಆರೋಹಿಗೆ ಕರೆ ಬಂದಿದ್ದರಿಂದ ಕರೆ ಎತ್ತುತ್ತಾಳೆ. ಆ ಕಡೆ ಅವಳ ಸ್ನೇಹಿತೆ ಸ್ನೇಹ ಇರ್ತಾಳೆ. ಆ ಕೂಡಲೇ ಬ್ಲೂಟೂತ್ ಕಿವಿಯಲ್ಲಿ ಹಾಕ್ಕೊಂಡು ಅವಳ ಮಾತುಗಳನ್ನ ಕೇಳ್ತಾನೆ ಸುಮೇಧ್. ಸ್ನೇಹಳೊಂದಿಗೆ ಕೆಲಸದ ಮೇಲೆ ಹೊರಗೆ ಬಂದಿದ್ದೀನಿ ಅಂತ ಹೇಳಿ ಬರೋಷ್ಟರಲ್ಲಿ 2 ದಿನ ಆಗುತ್ತೆ ಅಂತ ಕೂಡ ಹೇಳಿ ಕರೆ ಕಟ್ ಮಾಡೋ ಸಮಯದಲ್ಲಿ ಐ ಮಿಸ್ ಯು ಬೇಬಿ, ಐ ಲವ್ ಯು ಅಂತ ಹೇಳ್ತಾಳೆ ಸ್ನೇಹ. ಲವ್ ಯು ಟು ಅಂತ ಹೇಳಿ ಕರೆ ಕಟ್ ಮಾಡಿ ಹಾಗೆ ಬಾಲ್ಕನಿ ಹತ್ತಿರ ಹೋಗ್ತಾಳೆ ಆರೋಹಿ. ಬಾಲ್ಕನಿಯಲ್ಲಿ ತುಂಬ ಹೊತ್ತು ಹಾಗೆ ಉಳಿದ್ಬಿಡ್ತಾಳೆ ಆರೋಹಿ. ಕಣ್ಮುಂದೆ ಅಪ್ಪ ಅಮ್ಮ ಇಬ್ಬರು ಬಂದ ತಕ್ಷಣವೇ ಐ ಆಮ್ ಸಾರಿ ಅಮ್ಮ, ನಾನು ತಪ್ಪು ಮಾಡಿದೆ, ನಿನ್ನ ಮಾತು ಕೇಳಿ ಆ ದಿನ ಆ ಪಾರ್ಟಿಗೆ ಹೋಗದೆ ಇದ್ದಿದ್ರೆ ಈಗ ನನ್ನ ಜೀವನ ನಿನ್ನ ಕೈಯಲ್ಲಿದ್ದ ಆಟದ ಗೊಂಬೆಯಂತೆ ಆಗ್ತಿರಲಿಲ್ಲ. ನನ್ನ ಜೀವನದೊಂದಿಗೆ ಇವನು ಆಡ್ಕೊಳ್ತಿದ್ದಾನೆ. ಈ ವಿಷಯವನ್ನು ನಿಮ್ಮೊಂದಿಗೆ ಹೇಳಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದೀನಿ ನಾನು. ನಿಮ್ಮನ್ನು ನೋಡಬೇಕನ್ನಿಸ್ತಿದೆ, ನೋಡ್ತೇನೆಯೋ ಇಲ್ಲವೋ ಅಂತ ತಿಳಿದಿಲ್ಲ. ಇವನು ತೋರಿಸ್ತಿರೋ ನರಕಕ್ಕೆ ಒಂದು ವೇಳೆ ನಾನು ಸತ್ತರೆ ನನ್ನನ್ನು ಕ್ಷಮಿಸಿ ಅಂತ ಮನಸ್ಸಿನೊಳಗೆ ಅಂದ್ಕೊಂಡು ಕಣ್ಣಿನಿಂದ ಕಣ್ಣೀರು ಸುರಿತಾ ಇದ್ದರೆ
ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕಣ್ಣೀರು ಒರೆಸಿ ರೂಮ್ಗೆ ಹೋಗಿ ಒಂದು ನಿಟ್ಟುಸಿರು ಬಿಟ್ಟು ಇನ್ನು ಏನು ಮಾಡಲಾಗದೆ ಆ ಕೋಣೆಯನ್ನೆಲ್ಲ ಒಂದು ಬಾರಿ ನೋಡಿ ಬೆಡ್ ಮೇಲೆ ಬೀಳ್ತಾಳೆ ಆರೋಹಿ. ಬೆಡ್ ಮೇಲೆ ಬಿದ್ದ ಕೂಡಲೇ ಅವಳಿಗೆ ತಿಳಿಯದೆಯೇ ನಿದ್ರೆಗೆ ಜಾರ್ತಾಳೆ. ಇಲ್ಲಿ ಆಫೀಸ್ನಲ್ಲಿರೋ ಸುಮೇಧ್ ಆರೋಹಿ ಐ ಲವ್ ಯು ಹೇಳಿದ್ದನ್ನು ಕೇಳಿ ಕೋಪದಿಂದ ಮುಷ್ಟಿ ಬಿಗಿ ಮಾಡಿ ಎದುರಿಗಿದ್ದ ಲ್ಯಾಪ್ಟಾಪನ್ನು ಒಡೆದು ಹಾಕ್ತಾನೆ. ಆನಂತರ ಕೋಪ ಕಡಿಮೆ ಆಗದಿದ್ದರೆ ಕ್ಯಾಬಿನ್ನಲ್ಲಿರೋ ವಸ್ತುಗಳನ್ನೆಲ್ಲ ಎಸೆದು ಗಾಜಿನ ಗೋಡೆಗೆ ಒಂದು ಪಂಚ್ ಕೊಡ್ತಾನೆ. ಗಾಜು ಹೊಡೆದು ಅವನ ಕೈಯಿಂದ ರಕ್ತ ಸುರಿತಿದ್ರೆ ಆ ಕೈ ಕಡೆ ನೋಡ್ತಾ, ಹೌ ಡೇರ್ ಯು ಬೇಬಿ, ನೀನು ಬೇರೆ ಯಾರಿಗೂ ಐ ಲವ್ ಯು ಹೇಳ್ತೀಯಾ? ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಸಾಮಾನ್ಯವಾಗಿರೋದಿಲ್ಲ ಅಂತ ಕೋಪದಿಂದ ತನ್ನ ಸೆನ್ನಿರೋ ಆರೋಹಿ ಚಿತ್ರವನ್ನು ನೋಡ್ತಾ ಹೇಳ್ತಾನೆ ಸುಮೇಧ್. ಯು ಆರ್ ಮೈ ಪ್ರಾಪರ್ಟಿ, ಯು ಓನ್ಲಿ ಬಿಲಾಂಗ್ಸ್ ಟು ಮೀ, ಓನ್ಲಿ ಮೀ. ನೀನು ಉಸಿರು ಕೂಡ ನನಗಾಗೆ ತೆಗೆದುಕೊಳ್ಬೇಕು, ನಿನ್ನ ಅಳು ನಿನ್ನಗೂ ಎಲ್ಲವೂ ಕೂಡ ನನಗಾಗೆ ಇರಬೇಕು ಅಂತ ಗಟ್ಟಿಯಾಗಿ ಡೆವಿಲ್ನಂತೆ ನಗ್ತಾ ಐ ಆಮ್ ಕಮಿಂಗ್ ಬೇಬಿ, ಗೆಟ್ ರೆಡಿ ಟು ದ ಪನಿಷ್ಮೆಂಟ್ ಅಂತ ಆಫೀಸ್ನಿಂದ ಮನೆಗೆ ಹೊರಡ್ತಾನೆ ಸುಮೇಧ್. ಮನೆಯೊಳಗೆ ಹೆಜ್ಜೆ ಇಟ್ಟು ಕೂಡಲೇ ಕೆಳಗಿದ್ದ ಬಾರ್ ರೂಮ್ಗೆ ಹೋಗಿ ಅವನಲ್ಲಿ ಕೋಪ ಕಡಿಮೆ ಆಗದಿದ್ದರೆ ರಮ್, ವಿಸ್ಕಿ, ವೈನ್ ಎಲ್ಲವನ್ನ ಬೆರೆಸಿ ಹಾಕಿ ಕುಡಿದು ಬಿಡ್ತಾಳೆ ಸುಮೇಧ್. ಅವೆಲ್ಲವೂ ಒಳಗಡೆ ಹೋಗಿ ಮತ್ತು ಪೂರ್ತಿಯಾಗಿ ಏರಿದ ನಂತರ ಒಂದು ಬಾಟಲ್ ತೆಗೆದುಕೊಂಡು ತೂರಾಡ್ತಾ ಮೇಲೆ ತನ್ನ ಕೋಣೆಗೆ ಹೋಗ್ತಾನೆ ಸುಮೇಧ್. ಡೋರ್ ಲಾಕ್ ಮಾಡಿ ಒಳಗೆ ಹೋಗಿ ಬೆಡ್ ಮೇಲೆ ಮಲಗಿದ್ದ ಆರೋಹಿಯನ್ನು ನೋಡಿ ಕೋಪದಿಂದ ಅವಳ ಕೈ ಹಿಡಿದು ಬೆಡ್ಡಿಂದ ಕೆಳಗೆ ತಳ್ಳಿಬಿಡ್ತಾನೆ ಸುಮೇಧ್. ಕೆಳಗೆ ಬಿದ್ದಿದ್ದರಿಂದ ಭಯದಿಂದ ಎದ್ದು ಕೂರ್ತಾಳೆ ಆರೋಹಿ. ಎದುರಿಗೆ ತನ್ನನ್ನೇ ನೋಡ್ತಿರೋ ಸುಮೇಧ್ನನ್ನು ನೋಡಿ ಭಯದಿಂದ ಹಿಂದಕ್ಕೆ ಸರಿತಾಳೆ. ಅವಳು ಹಾಗೆ ಹೋಗಿದ್ದಕ್ಕೆ ಇನ್ನೂ ಕೋಪ ಬರ್ತಿದ್ರೆ ಅವಳ ಕಾಲುಗಳನ್ನ ಹಿಡಿದು ತನ್ನ ಹತ್ರ ಕೆಳೆದು ಯಾರು ಓನ್ಲಿ ಮೈ ಪ್ರಾಪರ್ಟಿ ಅಂತ ಅವಳೆರಡು ಕೆನ್ನೆಗಳನ್ನ ಒತ್ತಿ ಹಿಡಿದು ಮುಂದೆ ಬಂದ ತುಟಿಯನ್ನು ಗಟ್ಟಿಯಾಗಿ ಕಚ್ಚಿ ವೈನ್ ಬಾಟಲನ್ನು ಅವಳ ಬಾಯಿಯಲ್ಲಿಡ್ತಾನೆ ಸುಮೇಧ್ ಹಾಗೆ ಮಾಡಿದ ಕೂಡಲೇ ಕುಡಿಯದೆ ಹೊರಗೆ ಒಗೆದು ಬಿಡ್ತಾಳೆ ಆರೋಹಿ. ಇದರಲ್ಲಿ ಒಂದು ಹನಿ ವೈನ್ ಕೆಳಗೆ ಬಿದ್ದರೆ ಆಗ ಮನೆಯಲ್ಲಿರೋ ಮನುಷ್ಯರು ಹಾಗೆ ಮೇಲೆ ಹೋಗ್ತಾರೆ ಅಂತ ಅವಳ ಕೂದಲನ್ನ ಹಿಡ್ಕೊಂಡು ಆ ವೈನ್ ಪೂರ್ತಿ ಆರೋಹಿ ಬಾಯಿದೆ ಸುರಿತಾನೆ ಸುಮೇಧ್. ನೇರವಾಗಿ ಹಾಗೆ ಅವಳ ಹೊಟ್ಟೆಯೊಳಗೆ ಹೋಗಿದ್ದರಿಂದ ಮತ್ತೇರಿ ಪೂರ್ತಿಯಾಗಿ ಕೆಳಗೆ ಬೀಳ್ತಿದ್ದಾಗ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಹಾಕಿ ಅವಳ ಮೇಲೆ ಸೇರಿ ಹೋಗ್ತಾನೆ. ಅವಳು ಮತ್ತಿನಲ್ಲಿಯೂ ತಡೆಯಲು ಪ್ರಯತ್ನಿಸ್ತಿದ್ರೆ ಅವಳಿಗೆ ಒಂದೇಟು ಹೊಡೆದು ಅವಳ ತುಟಿಗಳನ್ನ ಮುಟ್ತಾನೆ ಸುಮೇಧ್. ಉಸಿರು ನಿಂತು ಹೋಗುತ್ತೆ ಅನ್ನೋ ಸಮಯದಲ್ಲಿ ಅವಳನ್ನ ಬಿಟ್ಟು ಅವಳ ಡ್ರೆಸ್ಸನ್ನು ತನ್ನ ಕೈಗಳಿಂದ ಹರಿದು ಪಕ್ಕಕ್ಕೆಸೆದು ಒಬ್ಬ ರಾಕ್ಷಸನಂತೆ ಅವಳನ್ನು ಆಕ್ರಮಿಸ್ಕೊಳ್ತಾನೆ. ಮತ್ತಿನಲ್ಲಿಯೂ ಅವಳು ಅಳುತ್ತಾ ಪ್ಲೀಸ್ ನನ್ನ ಬಿಟ್ಟುಬಿಡಿ, ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದ ಮಾತುಗಳು ಅವನ ಕಿವಿಗೆ ಬಿತ್ತು. ಅವಳನ್ನ ಬಿಟ್ಟು ಪಕ್ಕದಲ್ಲಿದ್ದ ಬೆಲ್ಟ್ ತೆಗೆದು ಸಂಜೆ ಯಾರಿಗೂ ಐ ಲವ್ ಯು ಹೇಳಿದ್ದು ನೆನಪಾಗಿ ಬೆಲ್ಟ್ನಿಂದ ಹೊಡಿತಾನೆ ಸುಮೇಧ್. ಆ ವೇಗಕ್ಕೆ ಹೊಡೆದಿದ್ದರಿಂದ ಆರೋಹಿಯ ಎದೆ ಭಾಗದಿಂದ ಸೊಂಟದವರೆಗೆ ಕೆಂಪು ಗಾಯಗಳಾಗಿ ರಕ್ತ ಹೊರಗೆ ಬರುತ್ತೆ. ಆ ನೋವನ್ನು ತಡೆದುಕೊಳ್ಳಲಾಗದೆ ಅಮ್ಮ ಅಂತ ಗಟ್ಟಿಯಾಗಿ ಅರಚ್ತಾಳೆ. ಹೌ ಡೇರ್ ಯು, ನಿನ್ನ ನೊಂದಿಗೆ ಇರುವಾಗ ಯಾರನ್ನ ಕರೆಯೋದು ಯಾಕೆ ಅಂತ ಮತ್ತೆ ಹೊಡಿತಾನೆ. ಹಾಗೆ ಒಂದು 5 ಬಾರಿ ಹೊಡೆದು ಮತ್ತೆ ಅವಳ ಮೇಲೆ ಸೇರಿ ಹೋಗಿ ತನ್ನಲ್ಲಿದ್ದ ಪೂರ್ತಿಯನ್ನು ತೋರಿಸಿ ಅವಳ ಮೈ ಮೇಲೆ ಗಾಯವನ್ನು ಮಾಡ್ತಾ ಕಚ್ತಾ ಅವಳೊಂದಿಗೆ ಗಟ್ಟಿಯಾಗಿ ಸೇರಿದಾಗ ಇನ್ನೂ ತಡೆದುಕೊಳ್ಳಲಾಗದೆ ಆರೋಹಿ ಪ್ರಜ್ಞೆ ತಪ್ಪುತ್ತಾಳೆ. ಆದರೂ ಬಿಡದೆ ಅವಳನ್ನು ಅನುಭವಿಸಿ ತನ್ನ ಕೋರಿಕೆ ಮೈಯಲ್ಲಿದ್ದ ಬಿಸಿ ಕಡಿಮೆ ಆದ ನಂತರ ಎಷ್ಟು ಅರ್ಧರಾತ್ರಿಗೆ ಅವಳನ್ನ ಬಿಟ್ಟು ಪಕ್ಕದಲ್ಲಿ ಮಲಗಿ ಆರೋಹಿಯನ್ನು ತನ್ನ ಎದೆ ಮೇಲೆ ಎಳೆದುಕೊಂಡು ಗಟ್ಟಿಯಾಗಿ ಅಪ್ಕೊಂಡು ಮಲಗ್ತಾನೆ ಸುಮೇಧ್. ಬೆಳಿಗ್ಗೆ ಕಣ್ಣು ತೆರೆಯದೆಯೇ ಬೆಡ್ ಪೂರ್ತಿ ತಡಕಾಡ್ತಾನೆ. ಎಲ್ಲಿಯೂ ಆರೋಹಿಯ ಗುರುತು ಇಲ್ಲದಿರೋದ್ರಿಂದ ಕಣ್ಣು ತೆರೆದು ನೋಡ್ತಾನೆ. ಬೆಡ್ ಮೇಲೆ ಆರೋಹಿ ಕಾಣಿಸದಿರೋದ್ರಿಂದ ಎತ್ಕೋತು ಹಿಡಿದುಕೊಳ್ತಾನೆ. ಯಾರದೋ ಶಬ್ದ ಕೇಳಿದ ಕೂಡಲೇ ಆ ಕಡೆ ನೋಡ್ತಾನೆ ಸುಮೇಧ್. ಸೋಫಾದಲ್ಲಿ ಬೆಡ್ಶೀಟ್ ಹೊತ್ಕೊಂಡು ಸುತ್ತಿ ನಡುಕ್ತಾ ಇರ್ತಾಳೆ ಆರೋಹಿ. ಬೆಡ್ ಇಳಿದು ಅವಳ ಹತ್ರ ಹೋಗಿ ಬೆಡ್ಶೀಟ್ ತೆಗೆದು ನೋಡ್ತಾನೆ. ರಾತ್ರಿ ತಾನು ಬೆಲ್ಟ್ನಿಂದ ಹೊಡೆದಿದ್ದರಿಂದ ಅವಳ ಬೆನ್ನು ಪೂರ್ತಿ ಕೆಂಪಾಗಿ ಗಾಯವಾಗಿ ರಕ್ತ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ಅವಳ ಹಣೆ ಮೇಲೆ ಕೈ ಇಟ್ಟು ನೋಡ್ತಾನೆ. ಮೈಯೆಲ್ಲ ಸುಡ್ತಿರುತ್ತೆ ಆರೋಹಿಗೆ. ಬೇಬಿ ಅಂತ ಸಣ್ಣದಾಗಿ ಕರೀತಾನೆ. ಆದರೂ ಆರೋಹಿಯಿಂದ ಯಾವುದೇ ಶಬ್ದ ಇಲ್ಲ. ಉಫ್ ಅಂದ್ಕೊಂಡು ಅವಳ ಕಡೆ ಒಂದು ಬಾರಿ ನೋಡಿ ಹಾಗೆ ತನ್ನ ಕೈಗಳಿಂದ ಎತ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡು ಹೋಗಿ ಟಬ್ನಲ್ಲಿ ಬಿಸಿ ನೀರು ತುಂಬಿ ಅದರಲ್ಲಿ ಆರೋಹಿಯನ್ನು ಹಾಕ್ಬಿಡ್ತಾನೆ. ಬಿಸಿ ನೀರು ದೇಹಕ್ಕೆ ತಗಲಿದ ಕೂಡಲೇ ಸ್ವಲ್ಪ ಆರಾಮ ಸಿಕ್ಕಿ ಕಣ್ತೆರೆದು ನೋಡ್ತಾಳೆ ಆರೋಹಿ. ಎದುರಿಗೆ ಸುಮೇಧ್ ಮೈ ಮೇಲೆ ನೂಲು ಎಳೆಯೂ ಇಲ್ಲದೆ ತನ್ನ ಮುಂದೆಯೇ ಸ್ನಾನ ಮಾಡ್ತಿರ್ತಾನೆ. ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡ್ತಾಳೆ ಅವನ ಕಡೆ. ನೀನು ಹಾಗೆ ನೋಡಬೇಡ ಬೇಬಿ, ನನಗೆ ಮತ್ತೆ ಮೂಡ್ ಬರುತ್ತೆ. ನಿಜಕ್ಕೂ ನಿನ್ನ ಪರಿಸ್ಥಿತಿ ಕೂಡ ಸರಿಯಿಲ್ಲ, ರಾತ್ರಿವರೆಗೆ ನೀನು ವಿಶ್ರಾಂತಿ ತಗೋ ಅಂತ ಆರೋಹಿಗೆ ತಾನೇ ಸ್ವತಃ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ ಬಾತ್ರೂಮ್ ಹಾಕಿ ಹೊರಗೆ ಕರ್ಕೊಂಡು ಬರ್ತಾನೆ.
ಅವಳ ತಲೆಯನ್ನು ಹೇರ್ ಡ್ರೈಯರ್ನಿಂದ ಒಣಗಿಸಿ ಕ್ಲಿಪ್ ಹಾಕಿ ತನಗೆ ಇಷ್ಟವಾದ ಒಂದು ಲೂಸ್ ಗೌನ್ ಹಾಕಿ ಪರ್ಫೆಕ್ಟ್ ಅಂತ ತುಟಿಗಳನ್ನ ಮುಟ್ತಾನೆ ಸುಮೇಧ್ನ ಮುತ್ತಿಗೆ ಆರೋಹಿ ಸ್ವಲ್ಪವೂ ಪ್ರತಿಕ್ರಿಯಿಸುವುದಿಲ್ಲ. ಆರೋಹಿ ಆಗ ಮಾಡಿದ ಕೂಡಲೇ ಮುತ್ತಿನಲ್ಲಿನ ತೀವ್ರತೆಯನ್ನು ಹೆಚ್ಚಿ ಅವಳ ತುಟಿಗಳನ್ನ ಕಚ್ಚಿ ಆಮೇಲೆ ಬಿಡ್ತಾನೆ. ಕೆಳಗೆ ಕರೆ ಮಾಡಿ ತಿಂಡಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಆರೋಹಿ ಮುಂದೆಯೇ ತಾನು ಡ್ರೆಸ್ ಹಾಕ್ಕೊಂಡು ತಿಂಡಿ ಬಂದ ಕೂಡಲೇ ಆರೋಹಿಗೆ ತಿನ್ನಿಸಿದ್ಲೇ ತಾನು ತಿಂದು ಟಿಶ್ಯೂವಿನಿಂದ ಅವಳು ತುಟಿ ಒರೆಸಿ ರಾತ್ರಿವರೆಗೆ ವಿಶ್ರಾಂತಿ ತಗೋ, ನಾವಿಂದು ನ್ಯೂಜಿಲ್ಯಾಂಡ್ಗೆ ಹೋಗ್ತಿದ್ವಿ ಅಂತ ಹೇಳ್ತಾನೆ ಸುಮೇಧ್. ನಾನು ಬರಲ್ಲ ಅಂತ ಕೋಪದಿಂದ ಹೇಳ್ತಾಳೆ ಆರೋಹಿ. ಟಿಶ್ಯೂವಿನಿಂದ ತನ್ನ ಕೈ ಒರೆಸ್ತಾ ಮೇಲೆದ್ದು, ನಾನು ನಿನ್ನ ಅನುಮತಿ ಕೇಳಿಲ್ಲ ಬೇಬಿ, ನೀನು ಬರ್ತಿದ್ಯಾ ಅಂತ ಆಜ್ಞೆ ಮಾಡಿದೆ. ಆ್ಯಂಡ್ ಈ ಸುಮೇಧ್ಗೆ ನೋ ಅನ್ನೋ ಪದ ಇಷ್ಟ ಆಗೋದಿಲ್ಲ. ಇನ್ನೊಂದು ಬಾರಿ ನನ್ನ ಹತ್ರ ನೋ ಅನ್ನೋ ಮೊದಲು 100 ಬಾರಿ ಆಲೋಚಿಸು, ಯಾಕಂದರೆ 101ನೇ ಬಾರಿ ನೀನಿರೋದಿಲ್ಲ ಅಂತ ಹೇಳ್ತಾನೆ ಸುಮೇಧ್. ಅವನ ಕಡೆ ಅಸಹ್ಯವಾಗಿ ನೋಡ್ತಾಳೆ ಆರೋಹಿ. ಅವಳು ಹಾಗೆ ನೋಡಿದ ಕೂಡಲೇ ಒಂದೇ ಜಿಗಿತದಲ್ಲಿ ಅವಳನ್ನ ಗೋಡೆಗೆ ಲಾಕ್ ಮಾಡಿ ಒರಟಾಗಿ ಅವಳ ತುಟಿಗಳನ್ನ ಮುಟ್ತಾನೆ ಸುಮೇಧ್. ಎಷ್ಟು ಒದ್ದಾಡಿದ್ರೂ ಬಿಡದೆ ಕೈಗಳನ್ನ ಎಲ್ಲೆಲ್ಲೋ ತೆಗೆದುಕೊಂಡು ಹೋಗಿ ಅವಳಿಗೆ ನರಕ ತೋರಿಸ್ತಾನೆ. ಉಸಿರಾಡಲು ಸಾಧ್ಯವಾಗದೆ ತನ್ನ ಭುಜದ ಮೇಲೆ ಹೊಡಿತಿದ್ದ ಆರೋಹಿಯನ್ನು ಹಾಗೆಯೇ ತೆಗೆದುಕೊಂಡು ಬೆಡ್ ಮೇಲೆ ಅವಳೊಂದಿಗೆ ಬಿದ್ದು ಕುತ್ತಿಗೆ ಮೇಲೆ ಮುತ್ತು ಕೊಡುತ್ತಲೇ, ಇನ್ನೊಮ್ಮೆ ಹಾಗೆ ನೋಡಿದ್ರೆ ಕೊಲ್ತೀನಿ ಅಂತ ಹೇಳ್ತಾನೆ ಸುಮೇಧ್. ಐ ಹೇಟ್ ಯು ಅಂತ ಗಟ್ಟಿಯಾಗಿ ಅರಿಸ್ತಾಳೆ ಆರೋಹಿ. ನನಗೆ ನಿನ್ನ ದ್ವೇಷವೂ ಇಷ್ಟವೇ ಬೇಬಿ, ನನಗೆ ತಿಳಿಬೇಕಲ್ವಾ ನಿನ್ನನ್ನು ಎಷ್ಟರ ಮಟ್ಟಿಗೆ ದ್ವೇಷಿಸ್ತೀಯಾ ಅಂತ ಕುತ್ತಿಗೆ ಮೇಲೆ ಹಸಿ ಮುತ್ತುಗಳನ್ನ ಕೊಡ್ತಾ ಭುಜದ ಹತ್ರ ಅವಳ ಡ್ರೆಸ್ ಕೆಳಗಿಳಿಸಿ ಅಲ್ಲಿ ಮುತ್ತು ಕೊಡ್ತಾ, ಇನ್ನೊಂದು ಬಾರಿ ನೀನು ಯಾರಿಗಾದರೂ ಐ ಲವ್ ಯು ಹೇಳಿದ್ರೆ ನೀನು ಹೇಳಿದವರು ಆ ಮರುಕ್ಷಣವೇ ನನ್ನ ಕೈಯಲ್ಲಿ ಸಾಯ್ತಾರೆ, ಆ ನಂತರ ನಾನು ನಿನ್ನನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಸುಮೇಧ್ ಹೇಳಿದ ಮಾತುಗಳಿಗೆ ಕಣ್ಣುಗಳು ದೊಡ್ಡದು ಮಾಡ್ತಾ, ಅಂದರೆ ನಿನ್ನನ್ನು ನಿನ್ನೆ ಬೆಲ್ಟ್ನಿಂದ ಹೊಡೆದದ್ದು ನನ್ನ ಸ್ನೇಹ ಐ ಲವ್ ಯು ಹೇಳಿದಕ್ಕಾ ಅಂತ ಕೇಳ್ತಾಳೆ ಆರೋಹಿ. ನೀನು ನನಗೆ ಮಾತ್ರ ಸ್ವಂತ, ನಿನ್ನ ಉಸಿರು ಕೂಡ ನನ್ನದೇ, ನೀನು ನನ್ನ ಆಸ್ತಿ. ನಿನ್ನ ಬಾಯಿಯಿಂದ ಬಂದ ಪ್ರತಿಯೊಂದು ಮಾತು ನನಗಾಗಿ ಇರಬೇಕು, ನಿನ್ನ ಕಣ್ಣೀರು ನನಗಾಗಿ ನಿನ್ನ ಕಣ್ಣಿನಿಂದ ಬರಬೇಕು, ನಿನ್ನ ಹೆಜ್ಜೆಗಳನ್ನ ನೀನು ನನಗಾಗಿ ಇಡಬೇಕು, ನಿನ್ನ ಪ್ರತಿಯೊಂದು ಅಣುವು ಕೂಡ ನನ್ನದೇ. ಯು ಆರ್ ಮೈ ಪ್ರಾಪರ್ಟಿ, ಗಾಟ್ ಇಟ್ ಅಂತ ರಾತ್ರಿ ನಾನು ಬರೋ ಅಷ್ಟರಲ್ಲಿ ಸಿದ್ಧಳಾಗಿರು ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಸುಮೇಧ್. ನನ್ನ ಫ್ರೆಂಡ್ ಜೊತೆ ಮಾತನಾಡಿದ್ದಕ್ಕೆ ರಾತ್ರಿ ನನಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯ ಸುಮೇಧ್? ನೀನು ಮನುಷ್ಯನಲ್ಲ, ಒಬ್ಬ ರಾಕ್ಷಸ. ನಾನು ನಿನ್ನ ಜೀವನದಲ್ಲಿ ಎಂದಿಗೂ ಕ್ಷಮಿಸೋದಿಲ್ಲ. ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು ಅಂತ ಗಟ್ಟಿಯಾಗಿ ಹಚ್ತಾಳೆ ಆರೋಹಿ. ಕಾರ್ನಲ್ಲಿರೋ ಸುಮೇಧ್ಗೆ ಆರೋಹಿಯ ಮಾತುಗಳ ಕಿವಿಗೆ ತಲುಪಿದಂತೆ, ಎಸ್ ಬೇಬಿ, ನಾನು ರಾಕ್ಷಸನೇ. ನನ್ನದು ಅಂದ್ಕೊಂಡ್ರೆ ಅದು ನನಗೆ ಮಾತ್ರ ಸ್ವಂತ ಆಗಬೇಕು. ಹಾಗಲ್ಲದೆ ನನ್ನ ಆಸ್ತಿ ಮೇಲೆ ಯಾರಾದರೂ ಕೈ ಹಾಕಿದ್ರೆ ಇನ್ನೂ ರಾಕ್ಷಸನಾಗಿ ಬದಲಾಗ್ತೀನಿ. ಬಿಕಾಸ್ ಐ ಆಮ್ ಎ ಡೆತ್ ಗಾಡ್ ಅಂತ ದುಷ್ಟತನದಿಂದ ನಗ್ತಾನೆ ಸುಮೇಧ್ ಹೋದ್ಮೇಲೆ ಟೇಬಲ್ ಮೇಲಿದ್ದ ಆಯಿಂಟ್ಮೆಂಟ್ ತೆಗೆದುಕೊಂಡು ಬೆಲ್ಟಿಂದ ಹೊಡೆದಿದ್ದರಿಂದ ಆದ ಗಾಯದ ಮೇಲೆ ಹಚ್ತಾಳೆ. ಹಚ್ಚಿದ ಪ್ರತಿ ಬಾರಿಯೂ ಕೂಡ ಸುಮೇಧ್ನ ಮೇಲೆ ಕೋಪ ಅಸಹ್ಯ ಹೆಚ್ಚಾಗ್ತಾ ಹೋಗುತ್ತೆ ಆರೋಹಿಗೆ. ಕ್ರೀಮೆಲ್ಲ ಕಡೆ ಹಚ್ಕೊಂಡು ಲೂಸ್ ಆಗಿರೋ ಟೀ ಶರ್ಟ್ ಹಾಕ್ಕೊಂಡು ಮಧ್ಯಾಹ್ನದವರೆಗೆ ಮಲಗ್ತಾಳೆ ಆರೋಹಿ. ಮಧ್ಯಾಹ್ನ ಎದ್ದು ಕೆಳಗೆ ಹೋಗಿ ಅವೆಲ್ಲ ಪೂರ್ತಿ ನೋಡ್ತಾಳೆ. ಎಲ್ಲವೂ ಕೂಡ ತುಂಬ ಕ್ಲಾಸಿಯಾಗಿ ತುಂಬ ತಾಂತ್ರಿಕವಾಗಿ ವಿನ್ಯಾಸ ಮಾಡಿಸಿರ್ತಾರೆ. ಅಷ್ಟು ಸುಂದರವಾಗಿರುತ್ತೆ ಅವೆಲ್ಲ. ಅಸಲಿಗೆ ಈ ವಿಲ್ಲಾಗೂ ಈ ರಾಕ್ಷಸನಿಗೂ ಏನು ಸಂಬಂಧವೇ ಇಲ್ಲ. ಅಸಲಿಗೆ ಇವನು ಇಲ್ಲಿ ಅಲ್ಲ, ಸ್ಮಶಾನದಲ್ಲಿರಬೇಕು. ಯಾವುದೋ ಒಂದು ದಿನ ನಾನೇ ನನ್ನ ಕೈಗಳಿಂದ ಕೊಲ್ತೀನಿ ಅಂತ ಕೋಪದಿಂದ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಆರೋಹಿ. ವಿಲ್ಲ ಸುತ್ತಮುತ್ತ ಪೂರ್ತಿ ತಿರುಗಿ ಸುಸ್ತಾಗಿ ಹಸಿವಾದ್ರಿಂದ ಬಂದು ಊಟ ಟೇಬಲ್ ಹತ್ರ ನಿಂತು ಕೂಡಲೇ 10 ಜನ ಸೇವಕರು ಬಂದು ಫುಡ್ಡನ್ನು ಬಡಿಸ್ತಾರೆ. ಅವರ ಕಡೆ ಒಂದು ಬಾರಿ ನೋಡಿ ಊಟ ತಿನ್ನೋದಕ್ಕೆ ಪ್ರಾರಂಭಿಸ್ತಾಳೆ. ಊಟ ಮಾಡಿದ ನಂತರ ತನ್ನ ಕೋಣೆಗೆ ಹೋಗಿ ಆ ಕೋಣೆಯನ್ನು ನೋಡ್ತಿದ್ದರೆ ಸುಮೇಧ್ ತನ್ನೊಂದಿಗೆ ಮಾಡಿದ ವರ್ತನೆ ಎಲ್ಲವೂ ನೆನಪಿಗೆ ಬಂದು, ನಿನ್ನಿಂದ ನಾನು ನನ್ನ ಅಸ್ತಿತ್ವವನ್ನು ಕಳೆದುಕೊಂಡೆ, ನನ್ನ ಕುಟುಂಬದಿಂದ ದೂರ ಆದೆ, ಜೀವನದಲ್ಲಿ ಎಂದೂ ನೋಡದ ನರಕವನ್ನು ನೋಡಿದೆ. ಇದಕ್ಕೆ ನೀನು ತುಂಬ ದೊಡ್ಡ ಬೆಲೆ ತರಬೇಕಾಗತ್ತೆ ಮಿಸ್ಟರ್ ಸುಮೇಧ್ ಅಂತ ಕೋಪದಿಂದ ಅಂದುಕೊಳ್ತಾಳೆ ಆರೋಹಿ. ಆಫೀಸ್ನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಆರೋಹಿಯನ್ನು ನೋಡ್ತಾ ಅವಳ ಮುಖದ ಭಾವನೆಗಳನ್ನು ನೋಡಿದ ಸುಮೇಧ್ಗೆ ನಗು ಬರುತ್ತೆ. ಇವಳು ಖಂಡಿತ ನನ್ನನ್ನೇ ಬೈತಿದ್ದಾಳೆ ಅಂತ ಅಂದ್ಕೊಂಡು ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿ ರಾತ್ರಿ ತಾನು ಹೋಗಬೇಕಾದ ಪ್ರಯಾಣದ ಬಗ್ಗೆ ಯಾರಿಗೋ ಫೋನ್ ಮಾಡಿ ಚರ್ಚೆಯನ್ನು ಮಾಡ್ತಾನೆ ಸುಮೇಧ್. ಆವಾಗಲೇ ಅನುಮತಿ ಇಲ್ಲದೆ ಅವನ ಕ್ಯಾಬಿನ್ಗೆ ಬರ್ತಾನೆ ಕಬೀರ್. ದಾರಿಯನ್ನು ಮರೆತು ಈ ಕಡೆ ಬಂದಿದ್ದೀರಿ ಅನಿಸುತ್ತೆ ಮಿಸ್ಟರ್ ಕಬೀರ್ ಅಂತ ಹೇಳ್ತಾನೆ ಸುಮೇಧ್. ನಿನ್ನಂಥ ಕ್ರಿಮಿನಲ್ ಹತ್ರ ಬರೋದಕ್ಕೆ ದಾರಿ ಮರಿಬೇಕಾಗಿಲ್ಲ, ಏಕ್ದಮ್ ಜೀವನವನ್ನೇ ಮರಿಬೇಕು ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಕಬೀರ್.
ನಿನ್ನಲ್ಲಿನ ಈ ಸೊಕ್ಕು ನನಗೆ ಅಸಲಿಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾನೆ ಸುಮೇಧ್. ಆದರೆ ನೀನು ನನ್ನನ್ನು ಭಯಪಡಿಸ್ತಿರೋದು, ನಿನ್ನ ಮುಖದಲ್ಲಿರೋ ಭಯ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾನೆ ಕಬೀರ್. ಈ ಸುಮೇಧ್ಗೆ ಭಯವಾ ಅಂತ ಗಟ್ಟಿಯಾಗಿ ನಗ್ತಾನೆ ಸುಮೇಧ್. ಅದಕ್ಕೆ ಅಲ್ವಾ ನನ್ನ ಕ್ರಿಮಿನಲ್ ಲಿಸ್ಟಲ್ಲಿ ಹೊರಬೀಳ್ತಿದ್ದೋ ಅಂತ ನನ್ನನ್ನು ಇಲ್ಲಿಂದ ವರ್ಗಾಯಿಸಿದೆ. ನೋ 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 ಮಿಸ್ಟರ್ ಕಬೀರ್, ನನ್ನ ಕ್ರಿಮಿನಲ್ ಲಿಸ್ಟನ್ನು ನೀನು ಹೊರಗೆ ಹಾಕೋದೇನು? ನೀನು ನಿನ್ನ ಜೀವನ ಪೂರ್ತಿ ನನ್ನ ಮೇಲೆ ಗಮನ ಇಟ್ಟರೂ ನಾನು ಮಾಡ್ತಿರೋದನ್ನು ಎಂದಿಗೂ ನೀನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮೇಲೆ ಕರುಣೆಯಿಂದ ನಿನ್ನನ್ನು ಇಲ್ಲಿಂದ ವರ್ಗಾಯಿಸಿದೆ. ಇಲ್ಲೇ ಇದ್ದರೆ ಯಾವುದೋ ಒಂದು ದಿನ ನನ್ನ ಕೈಲಿ ಸಾಯ್ತೀಯೇನೋ ಅಂತ ಹೇಳ್ತಾನೆ ಸುಮೇಧ್. ನನಗೆ ನಿನ್ನ ಕರುಣೆ ಬೇಕಾಗಿಲ್ಲ. ಕೇವಲ ಕೆಲವೇ ದಿನಕ್ಕಾಗಿ ನಿನ್ನ ಕ್ರಿಮಿನಲ್ ಹಿಸ್ಟ್ರಿ ಪೂರ್ತಿ ಹೊರಬಿದ್ದು ನೀನು ಜೈಲಿಗೆ ಹೋಗ್ತಿದ್ರೆ ಆಗ ಹೇಳು. ಈಗಾಗಲೇ ನಾನು ಆಟ ಶುರು ಮಾಡಿದ್ದೀನಿ ಅಂತ ಹೇಳ್ತಾನೆ ಕಬೀರ್. ನೀನು ಪ್ರಾರಂಭಿಸಿದ ಆಟವನ್ನು ನಾನು ಕೊನೆಗೊಳಿಸ್ತೀನಿ ಮಿಸ್ಟರ್ ಕಬೀರ್, ಚಿಂತಿಸಬೇಡ. ಈ ಆಟದ ಗೆಲುವು ನನ್ನದೇ ಅಂತ ಹೇಳ್ತಾನೆ ಸುಮೇಧ್. ಅದನ್ನು ನೋಡೋಣ ಸುಮೇಧ್, ಈ ಬಾರಿ ನೀನು ಊಹಿಸೋದಕ್ಕೂ ಸಾಧ್ಯ ಆಗದ ರೀತಿಯಲ್ಲಿ ನಿನ್ನ ಜೀವನ ತಿರುವು ಪಡೆಯುತ್ತೆ, ನೆನಪಿಟ್ಕೋ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಕಬೀರ್. ನಿನ್ನ ಪ್ರತಿಯೊಂದು ಆಟ, ನಿನ್ನ ಪ್ರತಿಯೊಂದು ತಿರುವು ನನಗೆ ಗೊತ್ತು ಮಿಸ್ಟರ್ ಕಬೀರ್. ನನಗೆ ತಿಳಿಯದಂಥದ್ದೇನೂ ಇರೋದಿಲ್ಲ. ಬಿಕಾಸ್ ಐ ಆಮ್ ಎ ಡೆತ್ ಗಾಡ್. ಇಲ್ಲಿಯವರೆಗೆ ನನ್ನ ಇತಿಹಾಸದಲ್ಲಿಯೇ ನಾನು ಸೋತಿಲ್ಲ. ಐ ಆಮ್ ಎ ವಿನ್ನರ್ ಅಂತ ಗಟ್ಟಿಯಾಗಿ ನಗ್ತಾನೆ ಸುಮೇಧ್. ಕನ್ನಡಿ ಮುಂದೆ ನಿಂತು ಬೆಟ್ಟಿಗೆ ಹಿಂದಿನ ಬದಿಯಲ್ಲಿ ಕಾಣಿಸ್ತಿರೋ ಸುಮೇಧ್ನ ಚಿತ್ರವನ್ನು ನೋಡ್ತಾ, ನನ್ನ ಜೀವನವನ್ನು ನಾಶ ಮಾಡಿದ ನಿನ್ನ ಎಂದಿಗೂ ಕ್ಷಮಿಸೋದಿಲ್ಲ ಸುಮೇಧ್. ನನ್ನ ಜೀವನದೊಂದಿಗೆ ನೀನು ಆಡ್ತಿರೋ ಆಟದಲ್ಲಿ ಎಂದಿಗೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನ ಗೆಲ್ಲಲು ಬಿಡೋದಿಲ್ಲ. ಯು ಆರ್ ಎ ಲೂಸರ್ ಅಂತ ಕೋಪದಿಂದ ಕನ್ನಡಿಯಲ್ಲಿ ನೋಡ್ತಾ ತನ್ನ ಪ್ರತಿಬಿಂಬದೊಂದಿಗೆ ತಾನೇ ಮಾತನಾಡ್ತಾಳೆ ಆರೋಹಿ. ಗೆಟ್ ರೆಡಿ ಟು ದಿ ವಾರ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.